ಎಲ್ಲರಿಗೂ ನಮಸ್ಕಾರಗಳು. ಸ್ವಂತ ವಾಕ್ಯಗಳು. ಈ ವಾಕ್ಯಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೋಹ. ಜನರು ಹಣದ ಮೋಹವನ್ನು ತೊರೆದು ಪ್ರೀತಿಯ ಬಾಳನ್ನು ಬಾಳಬೇಕು. ಮೋಹ ಇದು ಒಂದು ಓನ್ ಸೆಂಟೆನ್ಸ್, ಸ್ವಂತ ವಾಕ್ಯಗಳು. ಈ ವಾಕ್ಯಗಳು 8th 9th 10th ಮಕ್ಕಳಿಗಂತೂ ತುಂಬ ಉಪಯುಕ್ತ ಹಾಗೂ 5 6 7 ಎಲ್ಲ ತರಗತಿ ಮಕ್ಕಳುಗಳು ಬರೆದುಕೊಳ್ಳಬಹುದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೋಹ. ಜನರು ಹಣದ ಮೋಹವನ್ನು ತೊರೆದು ಪ್ರೀತಿಯ ಬಾಳನ್ನು ಬಾಳಬೇಕು. ಜೀವ ಪ್ರೀತಿಯಿಂದ ನಾವು ಎಲ್ಲರನ್ನೂ ಗೆಲ್ಲಬಹುದು. ಗೊತ್ತು ಗುರಿ. ಪಾಂಡವರು ಕಾಡಿನಲ್ಲಿ ಗೊತ್ತು ಗುರಿ ಇಲ್ಲದೆ ಅಲೆದರು. ಮಹಾಬೆಳಕು. ಬುದ್ಧನು ಬೋಧಿ ವೃಕ್ಷದಲ್ಲಿ ಮಹಾಬೆಳಕನ್ನು ಕಂಡನು. ಉಪಕಾರ ಮಾಡುವುದನ್ನು ಮಾನವ ರೂಢಿಸಿಕೊಳ್ಳಬೇಕು. ಸ್ಮರಣೆ. ಮಕ್ಕಳು ದೇವರ ಸ್ಮರಣೆಯನ್ನು ಮಾಡಲು ಕಲಿಯಬೇಕು. ಪರಹಿತ. ನಾವು ಯಾವಾಗಲೂ ಇನ್ನೊಬ್ಬರ ಪರಹಿತವನ್ನು ಬಯಸಬೇಕು. ಕೃತಜ್ಞ. ನಾವು ಯಾವಾಗಲೂ ಹೆತ್ತವರಿಗೆ ಕೃತಜ್ಞರಾಗಿರಬೇಕು. ಸಮೃದ್ಧಿ. ಲಾಲ್ ಬಾಗಿನ ಪುಷ್ಪ ಸಮೃದ್ಧಿ ಮನಸ್ಸಿಗೆ ಮದವನ್ನು ನೀಡುತ್ತದೆ. ಲಾಲ್ ಬಾಗಿನ ಪುಷ್ಪ ಸಮೃದ್ಧಿ ಮನಸ್ಸಿಗೆ ಮಧುವನ್ನು ನೀಡುತ್ತದೆ. ಆಶ್ಚರ್ಯ. ನಾನು ನನ್ನ ಕನಸಿನಲ್ಲಿ ದೇವರ ಪ್ರತ್ಯಕ್ಷೆಯನ್ನು ಕಂಡು ಆಶ್ಚರ್ಯಗೊಂಡನು. ಸಂಪಾದಿಸು. ನಾವು ನಮ್ಮ ಜೀವನದಲ್ಲಿ ಹಿರಿಯರಿಂದ ಹಾಗೂ ನಮ್ಮ ಸಹೋದರರಿಂದ ಪ್ರೀತಿಯನ್ನು ಸಂಪಾದಿಸಬೇಕು. ಉತ್ಪ್ರೇಕ್ಷ. ಪತ್ರಿಕೆಗಳಲ್ಲಿ ಕೆಲವೊಮ್ಮೆ ಸಿನಿಮಾದ ಬಗ್ಗೆ ಉತ್ಪ್ರೇಕ್ಷೆಯಿಂದ ಕೂಡಿದ ಪದಗಳಿಂದ ಬಣ್ಣಿಸುತ್ತಾರೆ. ಸತ್ಪರಿಣಾಮ. ಆಗಿನ ಕಾವ್ಯ ರಚನೆಗಳನ್ನು ಈಗಿನ ಯುವಜನರ ಮೇಲೆ ಸತ್ಪರಿಣಾಮ ಬೀರುವುದು. ಸಮೃದ್ಧಿ. ಕಾಲಕ್ಕೆ ಮಳೆ ಬೆಳೆಯಾದರೆ ಎಲ್ಲೆಡೆ ಸಮೃದ್ಧಿಯನ್ನು ಕಾಣಬಹುದು. ಸತ್ಯಾಗ್ರಹ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹ ನಡೆಸಿದರು. ಸೆಣಸು. ಇತ್ತೀಚೆಗೆ ಸರಿಯಾಗಿ ಮಳೆ ಬಾರದ ಕಾರಣ ರೈತರು ಪ್ರಕೃತಿಯೊಡನೆ ಸೆಣಸುವಂತಾಗಿದೆ. ಉಪೇಕ್ಷ. ವೈದ್ಯರು ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಿದ್ದರಿಂದ ರೋಗಿಗಳು ಉಪೇಕ್ಷೆಗೊಳ್ಳುತ್ತಾರೆ. ಸಿಂಹಾಲೋಕನ. ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲ ಪಠ್ಯವನ್ನು ಸಿಂಹಾಲೋಕನ ಮಾಡಬೇಕು. ನಿಬ್ಬೆರಗಾಗು. ನಾನು ಸುಧಾಚಂದ್ರನವರ ನಾಟ್ಯವನ್ನು ನೋಡಿ ನಿಬ್ಬೆರಗಾದೆನು. ಕಣ್ಮಣಿ. ಪುಟ್ಟರಾಜರು ತಮ್ಮ ಗುರುಗಳಿಗೆ ಕಣ್ಮಣಿಯಾದರು. ತಲ್ಲೀನತೆ. ಪಂಡಿತ್ ರವಿಶಂಕರ್ ಸಿತಾರ್ ನಾದವನ್ನು ಆಲಿಸಿ ನಾನು ತಲ್ಲೀನತೆಗೊಂಡೆನು. ಗುರುಸೇವೆ. ಪ್ರತಿಯೊಬ್ಬರು ತಮ್ಮ ಗುರುಗಳ ಸೇವೆಯನ್ನು ಮಾಡಬೇಕು. ಅಭಿಲಾಷೆ. ನನಗೆ ಈ ದೇಶವನ್ನು ಪ್ರಗತಿಪೂರ್ವಕವಾಗಿ ನೋಡಬೇಕೆಂಬ ಅಭಿಲಾಷೆ ಇದೆ. ಅಂತಃಕರಣ. ನಾವು ವಿಶೇಷಚೇತನರಿಗೆ ಅಂತಃಕರಣದಿಂದ ಮಾತನಾಡಿಸಬೇಕು. ಅವಘಡ. ಮನುಷ್ಯನು ಎಲ್ಲ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸ ಮಾಡಬೇಕು. ಸಂಜೀವಿನಿ. ಹನುಮಂತನು ಲಕ್ಷ್ಮಣನ ಪ್ರಾಣವನ್ನು ಕಾಪಾಡಲು ಸಂಜೀವಿನಿಯನ್ನು ತಂದನು. ಸಮನ್ವಯ. ಎಲ್ಲರ ನಾಡಿನ ಹಬ್ಬವನ್ನು ಸಮನ್ವಯದಿಂದ ಆಚರಿಸಬೇಕು. ಅಪೂರ್ವ. ನಾನು ಮರದ ಮೇಲೆ ಅಪೂರ್ವವಾದ ಗುಬ್ಬಚ್ಚಿಯ ಕೂಡನ್ನು ನೋಡಿದೆ. ಐಕ್ಯಮತ. ನಾವೆಲ್ಲರೂ ಐಕ್ಯಮತದಿಂದ ದೇಶದ ಏಳಿಗಾಗಿ ಹೋರಾಡಬೇಕು. ಅಲಂಕಾರ. ಹಬ್ಬ ಹರಿದಿನದಂದು ಎಲ್ಲರ ಮನೆಯೂ ತಳಿರು ತೋರಣಗಳಿಂದ ಅಲಂಕಾರ ಮಾಡುವರು. ನಿಗೂಢ. ಲಂಡನ್ ನಗರವು ಶಸ್ತ್ರಾಸ್ತ್ರಗಳಿಂದ ಕೂಡಿರುವುದರಿಂದ ನಿಗೂಢ ಸ್ಥಳವೆಂದು ಕರೆಯಲಾಗಿದೆ. ದುಬಾರಿ. ನಾನು ಹೆಚ್ಚು ದುಬಾರಿಯಾದ ವಸ್ತುಗಳನ್ನು ಕೊಂಡೆನು. ತುರಾತುರಿ. ನಾವು ಯಾವುದೇ ಕೆಲಸವನ್ನು ತುರಾತುರಿಯಿಂದ ಮಾಡಬಾರದು. ಅಪರೂಪ. ಈಗಿನ ಅತಿಯಾದ ಮೊಬೈಲ್ಗಳ ಬಳಕೆಯಿಂದ ಗುಬ್ಬಚ್ಚಿಗಳು ಅಪರೂಪವಾಗಿದೆ. ತದ್ರೂಪಿ. ಈ ಜಗತ್ತಿನಲ್ಲಿ ಒಂದೇ ತರಹದ 7 ಜನರನ್ನು ತದ್ರೂಪವಾಗಿ ಕಾಣಬಹುದು. ನಿಗೂಢ. ರಾಬರ್ಟ್ ಕ್ಲೈವ್ 1757ರ ಪ್ಲಾಸ್ಟಿಕ್ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಲಂಡನ್ನಲ್ಲಿ ಇಡಲಾಗಿದೆ. ಆದ್ದರಿಂದ ಇದು ನಿಗೂಢ ಸ್ಥಳ. ಒಲುಮೆ. ನಾನು ಒಲುಮೆಯಿಂದ ನನ್ನ ಸ್ನೇಹಿತೆಗೆ ಉಡುಗೊರೆಯನ್ನು ತಂದು ಕೊಟ್ಟೆನು. ಕರುಣೆ. ನಾವು ಕರುಣೆಯಿಂದ ಎಲ್ಲರಿಗೂ ಸಹಾಯ ಮಾಡಬೇಕು. ಸಂಪಾದನೆ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ತಂಗಾಳಿ. ಮುಂಜಾನೆಯ ಸಮಯದಲ್ಲಿ ಹಳ್ಳಿಯ ವಾತಾವರಣ ತಂಗಾಳಿಯಿಂದ ಕೂಡಿರುತ್ತದೆ. ಹಿರಿಯರ ಒಳ್ಳೆಯ ಮಾತುಗಳನ್ನು ನಾವು ತಿರಸ್ಕಾರ ಮಾಡಬಾರದು. ನಮ್ರತೆ. ನಾವು ಯಾವುದೇ ಕೆಲಸವನ್ನು ನಮ್ರತೆಯಿಂದ ಮಾಡಬೇಕು. ಸುರಕ್ಷತೆ. ಯೋಧರು ನಮ್ಮ ದೇಶವನ್ನು ದುಷ್ಟರಿಂದ ಸುರಕ್ಷಿತವಾಗಿ ಕಾಪಾಡುತ್ತಾರೆ. ಕಾಳಜಿ. ಮಕ್ಕಳು ಓದುವುದಕ್ಕೆ ಹೆಚ್ಚಿನ ಕಾಳಜಿ ನೀಡಬೇಕು. ಪರಹಿತ ಕಾರ್ಯದಲ್ಲಿ ನಮಗೆ ಒಂದು ರೀತಿ ಆತ್ಮಾನಂದ ಉಂಟಾಗುತ್ತದೆ. ಮೈಸಿರಿ. ವಸಂತ ಕಾಲದಲ್ಲಿ ಪ್ರಕೃತಿಯು ಮೈಸಿರಿ ನೋಡಲು ಸುಂದರವಾಗಿದೆ. ದೇಹ. ನಾನು ಅತ್ಯುತ್ತಮ ವಿದ್ಯಾರ್ಥಿ ಎನಿಸಿಕೊಳ್ಳಬೇಕಾದುದು ನನ್ನ ಜೀವನದ ಧ್ಯೇಯವಾಗಿದೆ.
ನಿಮಗೂ ಕೂಡ ಈ ವಿಡಿಯೋ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.